ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಡೆಕೆನ್ನಗೆ ತೆರಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಜ್ಯೋತಿರ್ಗಮಯ ಸೇವಾ ಟ್ರಸ್ಟ್ನಲ್ಲಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಶ್ರೀಮತಿ ಪ್ರೇಮಾ ಪ್ರಭುಸ್ವಾಮಿಯವರು ಮತ್ತು ಅವರ ಮಾತೃಶ್ರೀಯವರಾದಂತಹ ಶ್ರೀಮತಿ ಅನ್ನಪೂರ್ಣಮ್ಮನವರ ದತ್ತಿ ಅಂಗವಾಗಿ 22ನೇ ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿಕೊಟ್ಟು ಈ ಒಂದು ಜ್ಯೋತಿರ್ಗಮಯ ಟ್ರಸ್ಟ್ ಮುಖಾಂತರ ಅನೇಕ ವಿದ್ಯಾರ್ಥಿನಿಯರಿಗೆ ಒಂದು ರೀತಿಯ ಜ್ಯೋತಿಯ ಕಿಡಿಯನ್ನ ಹಚ್ಚಿರುವಂತಹ ನಮ್ಮ ಜ್ಯೋತಿ ಮಾದೇಶ್ ರವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ವೇದಿಕೆಯಲ್ಲಿರುವಂತಹ ನಮ್ಮ ಶ್ರೀಮತಿ ರೂಪಕುಮಾರಸ್ವಾಮಿ ಅವರೇ ಮತ್ತು ದತ್ತಿ ದಾಸೋಹಿಗಳಾದಂತಹ ಪ್ರೇಮ ಪ್ರಭುಸ್ವಾಮಿ ಅವರೇ, ಶರಣ ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರಾದಂತಹ ಲಿಂಗಣ್ಣನವರೇ ಮತ್ತು ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಉಷಾ ನಾಗೇಶ್ ರವರೇ, ಈ ಒಂದು ಸಂಸ್ಥೆಯ ಟ್ರಸ್ಟಿಯವರಾದಂತಹ ಶ್ರೀಯುತ ಪ್ರಕಾಶ್ ರವರೇ ಮತ್ತು ಖಜಾಂಚಿಗಳಾದಂತಹ ನನ್ನ ಹೆಸರಿನವರೇ ಮತ್ತೊಂದು ಕುಮಾರಸ್ವಾಮಿ ಅವರೇ, ಪ್ರೀತಿ ಕುಮಾರಸ್ವಾಮಿ ಅವರೇ ಮತ್ತೆ ಸಹೋದರಿಯವರೇ ಮತ್ತು ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮಗು ಹುಟ್ಟುತ್ತೆ, ಹುಟ್ಟಿದ ನಂತರ ಏನಾಗುತ್ತೆ, ತಕ್ಷಣ ಅಳೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಇಹಲೋಕದ ಯಾತ್ರೆಯನ್ನ ಮುಗಿಸ್ತಾ ಇರೋರು ಕೂಡ ಏನ್ ಮಾಡ್ತಾರೆ, ನಾನು ಈ ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅಳೋದಿಕ್ಕೆ ಅವರು ಕೂಡ ಪ್ರಾರಂಭ ಮಾಡ್ತಾರೆ. ಮಗು ಏಕೆ ಅಳುತ್ತೆ ಅಂದ್ರೆ ನನಗೆ ಸಂತೋಷ ಬೇಕು ಅಂತ ಅಳುತ್ತೆ. ಆದ್ರೆ ಇಹಲೋಕದ ಯಾತ್ರೆಯನ್ನ ಮುಗಿಸ್ತಾ ಇದ್ದಾರಲ್ಲ ಅವ್ರು ಏನಕ್ಕೆ ಅಳ್ತಾ ಇರ್ತಾರೆ ಅಂದ್ರೆ ನನಗೆ ಸಂತೋಷ ಸಿಗ್ಲಿಲ್ಲ ಅಂತ ಅಳ್ತಾರೆ. ಆದ್ರೆ ಆ ಸಂತೋಷ ಸಿಗಬೇಕು ಅಂದ್ರೆ ಒಂದು ಅರಿವು ಅನ್ನೋದು ಬೇಕು. ಆ ಅರಿವನ್ನ ಮೂಡಿಸುವುದೇ ನಮ್ಮ ಒಂದು ವಚನ ಸಾಹಿತ್ಯ. ವಚನ ಸಾಹಿತ್ಯವನ್ನ ನೀವು ಹಿಡ್ಕೊಂಡ್ರೆ ಅದು ನಮಗೆ ದಾರಿಯನ್ನ ತೋರಿಸುವಂತಹ ಒಂದು ರೀತಿಯ ದಾರಿಯ ಸೋಪಾನ ಆಗುತ್ತೆ. ಸಮುದ್ರ ನೋಡಿದ್ದೀರಲ್ಲ ಅಲ್ಲ, ನಮ್ಮದು ಪರ್ಯಾಯ ದ್ವೀಪ ಅಲ್ಲ. ಪರ್ಯಾಯ ದ್ವೀಪ ಅಂದ್ರೆ ಗೊತ್ತಲ್ಲ ಏನು, 3 ಕಡೆ ನೀರು 1 ಕಡೆ ಊರು ಇರೋದ್ರಿಂದ ಪರ್ಯಾಯ ದ್ವೀಪ ಅಂತ ಕರೀತೀವಿ. ಆ ಸಮುದ್ರದಲ್ಲಿ ಬೋಟ್ಗಳು ಹೋಗ್ತಾ ಇರುತ್ತೆ, ದೋಣಿಗಳು ಹೋಗ್ತಾ ಇರ್ತವೆ. ಹೋಗುವಾಗ ಒಂದೊಂದು ಸಲ ಈ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಏನಾಗ್ಬಿಡ್ತವಂತೆ, ತನ್ನ ಮಾರ್ಗವಾದ ಪಥವನ್ನೇ ಬದಲಾಯಿಸ್ಬಿಡ್ತವೆ. ಆ ಪಥವನ್ನ ಬದಲಾಯಿಸಿದಾಗ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೋಗ್ತಾ ಇರ್ತವೆ. ಆ ಹೋಗ್ತಾ ಇರ್ಬೇಕಾದ್ರೆ ನಂತರ ದಾರಿ ಗೊತ್ತಾಗೋದಿಲ್ಲ. ಆಗ ಅದಕ್ಕೆ ದಾರಿ ಗೊತ್ತಾಗ್ಲಿ ಅಂತ ಏನ್ ಮಾಡಿರ್ತಾರೆ, ಈ ಸಮುದ್ರದ ತೀರದಲ್ಲಿ ಒಂದು ಲೈಟ್ ಹೌಸ್ ಅಂತ ಮಾಡಿರ್ತಾರೆ. ಆ ಲೈಟ್ ಹೌಸ್ ಅಂದ್ರೆ ತುಂಬಾ ಎತ್ತರದಲ್ಲಿ ಮಾಡಿರ್ತಾರೆ. ಆ ಲೈಟ್ ಏನ್ ಮಾಡಬೇಕು, ಎಲ್ಲೇ ಸಮುದ್ರದ ಒಳಗಡೆ ಯಾವುದೇ ಬೋಟ್ ಹೋದ್ರು ಕೂಡ ಆ ಲೈಟ್ ಹೌಸ್ ಏನಾಗ್ಬೇಕು, ಅವರಿಗೆ ಕಾಣಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಲೈಟ್ ಹೌಸ್ ಅನ್ನ ಮಾಡಿರ್ತಾರೆ. ಆಗ ಆ ಬೆಳಕನ್ನ ಕಂಡ ತಕ್ಷಣ ಆ ದೋಣಿ ನಡೆಸುವವನು ಅಥವಾ ಬೋಟ್ ನಡೆಸುವವನು ತಕ್ಷಣ ಓ ನನ್ನ ಸ್ಥಳ ಅಲ್ಲಿದೆ ಅಂತ ಹೇಳಿ ಆ ಮಾರ್ಗದ ಕಡೆಗೆ ಏನ್ ಮಾಡ್ತಾನೆ, ತನ್ನ ಪಯಣವನ್ನ ಬೆಳೆಸ್ತಾನೆ. ಆ ರೀತಿ ಲೈಟ್ ಹೌಸ್ ಯಾವ್ದಾಗಿದೆ ಅಂದ್ರೆ ನಮ್ಮ ಜ್ಯೋತಿರ್ಗಮಯ ಟ್ರಸ್ಟ್ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನ್ ಮಾಡ್ತಾ ಇದೆ, ನಿಮ್ಗೆ ಮಾರ್ಗವನ್ನ, ವಿದ್ಯೆಯನ್ನು ಎಲ್ಲಾ ಕೊಡ್ತಾರೆ. ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ವಿದ್ಯೆಯನ್ನು ಕೊಡ್ತಾರೆ. ಆದ್ರೆ ಸಂಸ್ಕಾರ ಕೊಡೋದಿದೆಯಲ್ಲ, ನಿಮ್ಮ ಅಂತರಂಗದ ಹೃದಯದಲ್ಲಿ ಜ್ಯೋತಿಯನ್ನ ಹಚ್ಚೋದಿದೆಯಲ್ಲ. ಈಗ ದೀಪ ಏನ್ ಮಾಡೋದು, ಹಚ್ತ ಅಲ್ಲ, ಅದೇನ್ ಮಾಡುತ್ತೆ, ಎಣ್ಣೆ ಮುಗಿದ ತಕ್ಷಣ ಅದೇನಾಗುತ್ತೆ, ಆರಿ ಹೋಗುತ್ತೆ. ಆದ್ರೆ ನಮ್ಮ ಹೃದಯದ ದೀಪ ಇದೆಯಲ್ಲ, ಆ ಹೃದಯದ ದೀಪವನ್ನ ಹಚ್ಚಿದಾಗ ಅದು ಎಂದಿಗೂ ಕೂಡ ಆರೋದಿಲ್ಲ. ಅಂತಹ ಆರದ ದೀಪವನ್ನ ಈ ಒಂದು ಜ್ಯೋತಿರ್ಗಮಯ ಟ್ರಸ್ಟ್ ಮುಖಾಂತರ ಒತ್ತಿಸುತ್ತಿರುವಂತಹ ಜ್ಯೋತಿರ್ಗಮಯ ಟ್ರಸ್ಟ್ ನ ಸಂಸ್ಥಾಪಕರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಮೈಸೂರಿನಲ್ಲಿ ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯ ತುಂಬಾ ಇದೆ, ಆದ್ರೆ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ತುಂಬಾ ಕಷ್ಟ. ನನಗೂ ಅನೇಕ ಜನ ಕರೆ ಮಾಡ್ತಾರೆ, ಹೆಣ್ಣು
ಒಂದು ಹಾಸ್ಟೆಲಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೆಲವರು ಬೆಂಗಳೂರಿಂದ ಬರೋರು ಇರ್ತಾರೆ, ಕೆಲವರು ಬೇರೆ ಕಡೆಯಿಂದ ಬರೋರು ಇರ್ತಾರೆ. ನಾವು ಎಲ್ಲಿ ಇರುತ್ತೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದು. ಒಂದ್ಸಲ ಸರ್ಗೂ ಕೂಡ ಕರೆ ಮಾಡಿದ್ದು, ಆದ್ರೆ ಪೂರ್ಣ ಹಾಸ್ಟೆಲ್ ಪೂರ್ಣ ಕೂಡ ಆಗಿಬಿಟ್ಟಿತ್ತು. ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ಉಚಿತ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡುವಂತ ಮನಸ್ಸಿದೆಯಲ್ಲ, ಆ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಕೋಟಿ ಕೋಟಿ ಹಣ ಇದೆ, ಆದ್ರೆ ಖರ್ಚು ಮಾಡುವ ಉದಾರತನ ಅನೇಕರಿಗೆ ಇಲ್ಲ. ಅದು ಹಾಗೆ ಏನಾಗುತ್ತೆ, ಹಾಗೆ ಕೊಳ್ತೋಗ್ಬಿಡುತ್ತೆ. ಆದರೆ ಈ ಜ್ಯೋತಿರ್ಗಮಯ ಟ್ರಸ್ಟ್ ಮುಖಾಂತರ ಅವ್ರು ಏನ್ ಮಾಡಿದ್ದಾರೆ, ನಿಮಗೆಲ್ಲರಿಗೂ ಕೂಡ ಬೆಳಕಿನ ದೀಪವನ್ನ ತೋರಿಸ್ತಾ ಇರೋದನ್ನ ನೋಡಿದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನನಗೆ ನೆನಪು ಬರುತ್ತೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆ ರೈದು ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಹೋಗರವ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ ಅಂತ. ಆ ದೇವರ ಗುಡಿಯ ಮುಂದೆ ನಿಂತ್ಕೊಂಡಿದ್ದಾರೆ ಅಲ್ಲಮ್ಮ ಪ್ರಭುದೇವರು. ನೀನಲ್ಲ ದೇವರು, ಯಾರು? ನಾನು. ಯಾಕಂದ್ರೆ ಯಾರಾದ್ರೂ ದಾಹ ಅಂತ ಬಂದ್ರೆ ಅವರಿಗೆ ನೀರನ್ನ ಕೊಡ್ತೇನೆ, ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಒಂದು ಹೊತ್ತಿನ ಊಟವನ್ನ ಕೊಡ್ತೀನಿ. ನಾನು ದೇವರು, ನೀನ್ ದೇವರಲ್ಲ. ಯಾಕಂದ್ರೆ ನಿನ್ನ ಮುಂದೆ ಭಿಕ್ಷಕರಾಗಿದ್ದಾರೆ ಹೊರತು 10 ವರ್ಷ ಆದ್ರೂ ಭಿಕ್ಷಕರಾಗಿದ್ದಾರೆ, 20 ವರ್ಷ ಆದ್ರೂ ಭಿಕ್ಷಕರಾಗಿದ್ದಾರೆ, ಆದ್ರೆ ಅವರು ಎಂದು ಧನಿಕರಾಗ್ಲಿಲ್ಲ. ಆದ್ರಿಂದ ನಾ ದೇವರು ಅಂತ ಹೇಳ್ತಾರೆ. ಹಂಗೆ ಇವರು ಕೇವಲ ಅವರ ಪಾತ್ರವನ್ನ ಕೇವಲ ನಿಮಗೆ ಹಾಸ್ಟೆಲ್ ನಲ್ಲಿ 3 ವರ್ಷನೋ 5 ವರ್ಷನೋ ಇರಿಸಿ ಕೇವಲ ಅಲ್ಲಿಗೆ ಕಳಿಸಲ್ಲ, ನಿಮ್ಮನ್ನ ಉದ್ಯೋಗವನ್ನು ಕೂಡ ಕೊಡಿಸುವ ಮಟ್ಟಕ್ಕೆ ನಿಮ್ಮನ್ನ ತರಬೇತು ಮಾಡ್ತಾ ಇದ್ದೀನಿ ಅಂದ್ರೆ ಅವರು ನಿಜವಾಗ್ಲೂ ಕೂಡ ಮಾನವರು ಮಹಾದೇವರಾಗಬೇಕು ಅಂತ ಹೇಳ್ತಾರಲ್ಲ, ಆ ಮಾನವರು ಮಹಾದೇವರಾಗುವಂತಹ ಅಂಶಗಳು ಈ ಜ್ಯೋತಿರ್ಗಮಯ ಟ್ರಸ್ಟ್ ನ ಎಲ್ಲ ಒಂದು ಪದಾಧಿಕಾರಿಗಳಲ್ಲಿದೆ ಅಂತ ನಾನು ಅದರ ಅಲ್ಲಿವರೆಗೆ 12ನೇ ಶತಮಾನ ಹಿಂದೆ ಹೋಗ್ಬಿಟ್ರೆ ನೀವು ಅಧ್ಯಯನ ಮಾಡಿದ್ದೀರಾ. ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದೀರಾ. ಹಳೆಗನ್ನಡ ಸಾಹಿತ್ಯ ಅಂದ್ರೆ 12ನೇ ಶತಮಾನಕ್ಕಿಂತ ಮೊದಲು ಹೆಣ್ಣು ಮಕ್ಕಳಿಂದ ಕೂತ್ಕೊಳ್ಳುವಾಗೇ ಇಲ್ಲ. ನಿಮ್ಮ ಕೆಲಸ ಏನಾಗಿತ್ತು, ಕೇವಲ ಅಡುಗೆ ಮಾಡಬೇಕು, ನಿಮ್ಮ ಮನೆಯವರು ಯಾರಿದ್ದಾರೆ ಅವರನ್ನ ಪೋಷಣೆ ಮಾಡಬೇಕು, ವಿದ್ಯೆ ಅಂತೂ ಇಲ್ವೇ ಇಲ್ಲ. ಆಗ ಬಸವಣ್ಣನವರು 12ನೇ ಶತಮಾನದಲ್ಲಿ ಜಗಜ್ಯೋತಿಯಾಗಿ ಜನಿಸಿದಾಗ ಅವರು ಜನಿವಾರ ಹಾಕುವ ಪ್ರಸಂಗ ಬರುತ್ತೆ. ಬ್ರಾಹ್ಮಣ ಮನೆತನದಲ್ಲಿ ಇರ್ತಾರೆ ಜನಿವಾರ. ಅವರ ಅಕ್ಕ ಇರ್ತಾರೆ, ಯಾರು? ನಾಗಲಾಂಬಿಕೆ, ನಾಗಮ್ಮ. ನನಗೆ ಜನಿವಾರ ಹಾಕೋದಕ್ಕಿಂತ ಮೊದಲು ನನಗೆ ಅಕ್ಕನಿಗೆ ಹಾಕೋ ಫಸ್ಟ್ ಅಂತ ಕೇಳ್ತಾರೆ ಬಸವಣ್ಣವರು. ಇಲ್ಲ, ಅದು ಹೆಣ್ಣು ಮಕ್ಕಳಿಗೆ ನಿಷೇಧ. ಯಾವುದೇ ಧಾರ್ಮಿಕ ಪೂಜೆಗಳಲ್ಲಿ ಅವರು ಭಾಗವಹಿಸುವಾಗಿಲ್ಲ, ಅದು ನಿಷೇಧ ಅಂತ ಹೇಳಿದಾಗ ಅಕ್ಕನಿಗಿಲ್ಲದ ಜನಿವಾರ ನನಗೇತಕ್ಕೆ ಅಂತ ಆ ಜನಿವಾರವನ್ನ ತಿರಸ್ಕರಿಸಿ ಅವರೆಲ್ಲಿಗೆ ಹೋಗ್ತಾರೆ? ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಆ ಕೂಡಲ ಸಂಗಮದಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಿ ಅಲ್ಲಿ ಇಷ್ಟಲಿಂಗವನ್ನ ಆವಿಷ್ಕಾರವನ್ನ ಮಾಡ್ತಾರೆ. ಅನಂತರ ಆ ಇಷ್ಟಲಿಂಗವನ್ನ ಆವಿಷ್ಕಾರ ಮಾಡಿ ಪ್ರಥಮವಾಗಿ ಅವರು ಇಷ್ಟಲಿಂಗವನ್ನ ತಾವು ಧಾರಣೆ ಮಾಡಿ, ತದನಂತರ ಪ್ರಪ್ರಥಮ ಮಹಿಳೆ ಯಾರಾದ್ರೂ ಇಷ್ಟಲಿಂಗವನ್ನ ಧಾರಣೆನ ಮಾಡಿಕೊಂಡ್ರು ಅಂದ್ರೆ ಅವರು ವಿಶ್ವಗುರು ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ. ಮೊದಲ ಲಿಂಗಾಯತ ಹೆಣ್ಣು ಮಗಳು ಅಂದ್ರೆ ಅವರು ಅಕ್ಕ ನಾಗಲಾಂಬಿಕೆ. ಅಲ್ಲಿಂದ ಬಸವಣ್ಣನವರಿಂದ ಇಬ್ಬರಿಂದಲೂ ಕೂಡ ಆ ಒಂದು ಲಿಂಗಾಯತರ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಕೂಡಲ ಸಂಗಮ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಒಬ್ಬರೇ. ಬಸವ ಕಲ್ಯಾಣ ನೋಡಿಲ್ಲ. ಬಾಗೇವಾಡಿ ನೋಡಿದ್ದೀರಾ? ಧರ್ಮಸ್ಥಳ ಎಲ್ಲ ನೋಡಿದ್ದೀರಾ? ತಿರುಪತಿ ಸುಮಾರು ನೋಡ್ಬಿಟ್ಟಿದ್ದೀರಲ್ಲ. ದಯಮಾಡಿ ಈಗ ಒಂದೊಂದು ಈ ರಜಾ ಅವಧಿಯಲ್ಲಿ ಸರ್ ಒಂದು ಶಕ್ತಿ ಯೋಜನೆ ಇದೆ ಹೆಣ್ಣು ಮಕ್ಕಳಿಗೆ. ನೀವೊಂದು ಆಧಾರ್ ಕಾರ್ಡ್ ಇಟ್ಕೊಬಿಟ್ಟು ಒಂದು 100 ರೂಪಾಯಿ ಇಟ್ಕೊಬಿಟ್ರೆ ಏನೋ ಎಲ್ಲಿ ಬೇಕಾದ್ರೂ ಉಚಿತ ಪಯಣವನ್ನ ಮಾಡಬಹುದು. ಒಂದು ರಜಾ ಅವಧಿಯಲ್ಲಿ ಕೂಡಲ ಸಂಗಮ, ಒಂದು ರಜಾ ಅವಧಿಯಲ್ಲಿ ಬಸವ ಕಲ್ಯಾಣ, ಒಂದು ರಜಾ ಅವಧಿಯಲ್ಲಿ ಬಾಗೇವಾಡಿ, ಒಂದು ರಜಾ ಅವಧಿಯಲ್ಲಿ ನಮ್ಮ ವೀರ ಜಗನ್ಮಾತೆ ಉಡುತಡಿ, ಯಾರೋ ಅಕ್ಕ ಮಹಾದೇವಿ ಹುಟ್ಟಿದಂತಹ ಜನ್ಮಸ್ಥಳ ಉಡುತಡಿ. ಈ ಸ್ಥಳಗಳನ್ನು ನೋಡಿ ಬಂದಾಗ ಆ ಶರಣರ ಒಂದು ಸ್ಥಳವನ್ನ ಸ್ಪರ್ಶ ಮಾಡಿದಾಗ ನಮ್ಗೇನೋ ಒಂದು ರೀತಿ ಅಯಸ್ಕಾಂತೀಯ ಶಕ್ತಿ ವೃದ್ಧಿ ಆಗುತ್ತೆ. ಅದಕ್ಕೂ ಕೂಡ ನಮ್ಮ ಮಾದೇಶಣ್ಣವರು ಅವಕಾಶ ಮಾಡಿಕೊಟ್ರೆ ಆ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಅಂತ ಸ್ಥಳಗಳನ್ನ ನೋಡಿ ಆ ರೀತಿ ಹೆಣ್ಣು ಮಕ್ಕಳಿಗೆ ನಂತರ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರೆ ಬಸವಣ್ಣವರು. ಅಲ್ಲಮ್ಮ ಪ್ರಭುಗಳನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಗ ಸುಮಾರು 33 ಮಹಿಳೆಯರು ವಚನವನ್ನ ರಚಿಸ್ತಾರೆ. 770 ಅಮರಗಣಗಳು ಅಂತ ಹೇಳ್ತಾರೆ. ಅವರೆಲ್ಲ
ಆ ಅನುಭವ ಮಂಟಪದ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. 100 ಜನ ವಚನವನ್ನ ರಚಿಸಿದ್ರು ಕೂಡ ನಮ್ಗೆ ಸಿಕ್ಕಿದ್ದು 33 ಮಹಿಳಾ ವಚನಕಾರ್ತಿಯರ ವಚನಗಳು ಮಾತ್ರ. ಅಂದ್ರೆ ಕಲ್ಯಾಣ ಕ್ರಾಂತಿ ಆದಾಗ ಅದೊಂದು ಬೇರೆ ಸಂದರ್ಭದಲ್ಲಿ ಆ ಒಂದು ಕಲ್ಯಾಣ ಕ್ರಾಂತಿಯ ವಿಚಾರವನ್ನ ಹೇಳ್ತೇವೆ. ಆ ಸಂದರ್ಭದಲ್ಲಿ ಏಕೆ ಆ ವಚನಗಳೆಲ್ಲ ಹೋಯ್ತು ಅನ್ನೋದು ಒಂದೊಂದು ಗಂಟೆ 1.5 ಗಂಟೆ ಅದು ಉಪನ್ಯಾಸವನ್ನ ನೀಡಲೇಬೇಕಾಗುತ್ತೆ. ಆದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದು ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾವಾಗ ಪ್ರಾರಂಭ ಆದ್ದು? 12ನೇ ಶತಮಾನದಿಂದ. ಅದಕ್ಕೆ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಂತ ಯಾರನ್ನು ಕರಿತೀವಿ? ಅಕ್ಕ ಮಹಾದೇವಿ, ಜಗನ್ಮಾತೆ ಅಕ್ಕ ಮಹಾದೇವಿಯ. ಹಾಗೆ 12ನೇ ಶತಮಾನದಲ್ಲಿ ನಮ್ಗೆ ಈಗ ನಾನು ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆಯಲ್ಲ ಅಲ್ವಾ? ನಾನೊಂದು ವಾಕ್ಯ ಹೇಳ್ತೀನಿ, ನೋಡೋಣ ಅರ್ಥ ಹೇಳ್ತೀನಿ ಅಂತ. ಶ್ರೂಯತಾಂ ಧರ್ಮ ಸರ್ವಸ್ವ ಶ್ರುತ್ವಾ ಚೈವ ಅವಧಾರ್ಯ. ಯಾರಾದ್ರೂ ಅರ್ಥ ಹೇಳ್ತೀರಾ? ಅಲ್ಲ, ನಾನು ಓದ್ಕೊ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನನಗೂ ಗೊತ್ತಿರಲಿಲ್ಲ ಅಲ್ವಾ? ಅಂದ್ರೆ ಧರ್ಮ ಸರ್ವಸ್ವವನ್ನ ಕೇಳಿ ಹೃದಯವಿಟ್ಟು ಆಚರಿಸು. ದಯವಿಲ್ಲದ ಧರ್ಮವದ್ಯಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯನಂತಲ್ಲ ದಲ್ಲನಯ್ಯ. ಇದು ಯಾರಿಗ ಅರ್ಥ ಆಗ್ಲಿಲ್ಲ? ದಯವೇ ಧರ್ಮದ ಮೂಲವಯ್ಯ. ತುಂಬಾ ಸುಲಭ ಅಲ್ವಾ? ಎಲ್ಲ ಧರ್ಮದ ಮೂಲ ದಯ. ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಏನಿರ್ಬೇಕು? ದಯೆ ಇರಬೇಕು. ಅರ್ಥ ಆಯ್ತಲ್ವಾ? ಈ ರೀತಿ ಜನರ ಭಾಷೆಯಲ್ಲೇ ಶಿಕ್ಷಣವನ್ನ ಕೊಡೋದಿಕ್ಕೆ ಪ್ರಾರಂಭ ಮಾಡೋದ್ರಿಂದ ನಾವೆಲ್ಲ ವಿದ್ಯಾವಂತರಾದವು. ಇಲ್ಲ ಅಂದ್ರೆ ಕೇವಲ ಪಂಡಿತರಿಗಾಗಿ ಇದ್ದಂತಹ ಸಾಹಿತ್ಯವನ್ನ ಜನಸಾಮಾನ್ಯರಿಗಾಗಿ ಸಾಹಿತ್ಯವನ್ನ ಮಾಡಿದ್ದೆ ನಮ್ಮ 12ನೇ ಶತಮಾನ ಬಸವಾದಿ ಪ್ರಮಥರು. ಅಂತಹ ಬಸವಾದಿ ಪ್ರಮಥರು ಕೊಟ್ಟಿರುವಂತಹ ವಚನ ಸಾಹಿತ್ಯವನ್ನ ವಿಶ್ವಮಟ್ಟದಲ್ಲಿ ಪಸರಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಚನದ ಬೆಳಕನ್ನ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಶರಣು ವಿಶ್ವವಚನ ಫೌಂಡೇಶನ್ ಸ್ಥಾಪಿಸಿ ಅದರ ಮುಖಾಂತರ ಇದು 22ನೇ ಕಾರ್ಯಕ್ರಮ. ಆದರೆ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅದು 120ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೇವೆ. ಅಂತರ್ಜಾಲದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ವಚನ ಗ್ರಾಮ ಅಂತ ಅದನ್ನು ಕೂಡ ಹೆಚ್ಚು ಕಡಿಮೆ 25ರಿಂದ 30 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇದುವರೆಗೆ 10 ವರ್ಷದಲ್ಲಿ ಹೆಚ್ಚು ಕಡಿಮೆ 1000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಲ್ಲಿ ಚಿಂತನೆ ಬರಬೇಕು ಅಲ್ಲ. ಮಂಡ್ಯ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದು. ಮಂಡೆ ತಲೆಗೆ ನನ್ ಕೊಳೆ ಆಗುತ್ತೆ, ಏನ್ ಮಾಡ್ತೀವಿ? ತಲೆಗೆ ಸ್ನಾನ ಮಾಡ್ತೀವಿ. ಮಹಾಮಜ್ಜನ ಅಂತ ಹೇಳ್ತಾರಲ್ಲ, ಮಹಾಮಜ್ಜನಾಭಿಷೇಕ ಅಂತ ಹೇಳ್ತಾರೆ. ಏನ್ ಮಹಾಮಜ್ಜನಾಭಿಷೇಕ ಅಂದ್ರೆ? ತಲೆಯಿಂದ ಸ್ನಾನವನ್ನ ಮಾಡಿಸಿದ್ರೆ, ತಲೆಯಿಂದ ತುಪ್ಪವನ್ನು ಹೋದ್ರೆ ಅದನ್ನ ಮಹಾಮಜ್ಜನಾಭಿಷೇಕ ಅಂತ ಮಾಡ್ತಾರಲ್ಲ, ಹಂಗೆ ಮಂಡ್ಯ ಮಾಸಿದಡೆ ಮಹಾಮಜ್ಜನವನ್ನ ಮಾಡ್ತೀವಿ, ಇಲ್ಲಿಂದ ಸ್ನಾನವನ್ನ ಮಾಡ್ತೀವಿ ಅಲ್ವಾ. ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಕೊಟ್ಟರೆ ಅದನ್ನ ಶುದ್ಧಿ ಮಾಡ್ಕೊಡ್ತಾರೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಮೈಲಿಗೆ ಇರುತ್ತಲ್ಲ, ಕೆಟ್ಟ ಕೆಟ್ಟ ಕಲ್ಮಶಗಳು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರ್ತಾವಲ್ಲ, ಈ ಜಗತ್ತನ್ನ ನೋಡಿ ಅದನ್ನ ಹೋಗ್ಲಾಡ್ಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ನಮ್ಮ ಚಿನ್ಮಯ ಚನ್ನಬಸವಣ್ಣರು ಹೇಳ್ತಾರೆ. ಆದುದರಿಂದ ಈ ಒಂದು ವಿಷಯಗಳನ್ನ ನೀವು ಕೇಳಿದಾಗ ನಿಮ್ಮ ಕಿವಿಗಳು ಪಾವನ ಆಗುತ್ತೆ. ಇಂತಹ ಕಾರ್ಯಕ್ರಮಗಳನ್ನ ನೋಡಿದಾಗ ನಿಮ್ಮ ನಯನಗಳು ಕೂಡ ಪಾವನ ಆಗುತ್ತೆ. ಆ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಆಯೋಜಿಸಿ ನಾವು ಈ 22ನೇ ಹಾಸ್ಟೆಲ್ ಇದೆ, ಈ ಹಾಸ್ಟೆಲಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ನಿಮಗೂ ಒಂದು ವೈಚಾರಿಕ ಚಿಂತನೆ ಬರಬೇಕು. ಒಂದು ವಚನ ಅಂದ್ರೆ ಅದನ್ನ ನಿರರ್ಗಳವಾಗಿ ಆ ವಚನವನ್ನ ಅರ್ಥವನ್ನ ಹೇಳುವಂತಹ ಶಕ್ತಿ ನಿಮ್ಗೆ ವೃದ್ಧಿ ಆಗ್ಬೇಕು. ಅದಕ್ಕೆ ಏನ್ ಬೇಕು? ಏನ್ ಮಾಡ್ಬೇಕು? ಅಲ್ಲೇ ನೀವೇ ಹೇಳಿದ್ರಿ, ಅತ್ತಲಿಂತ ಹೋಗದಂತೆ ಎಡವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ನಾವು ಒಂದು ಕೆಲಸವನ್ನ ಒಪ್ಕೊಂಡಾಗ ಅಥವಾ ಒಂದು ಕೆಲಸವನ್ನ ಮಾಡಬೇಕು ಅಂತ ನಾವು ಕೂತ್ಕೊಂಡಾಗ ನಮ್ಮ ಕಣ್ಣ ಮುಂದೆ ಏನೇ ಕಂಡ್ರು ಕೂಡ ನಾನು ಏನಾಗಿರ್ಬೇಕು? ಕುರುಡನಾಗಿರ್ಬೇಕು ಅಲ್ಲ. ನಾವು ಏನೋ ಕೇಳ್ತಾ ಇದೆ, ನಮ್ಮಮ್ಮ ಟಿವಿ ಹಾಕೊಂಡಿದ್ದಾರೆ ಅಥವಾ ಇನ್ನೊಂದು ಹಾಕೊಂಡಿದ್ದಾರೆ, ಆ ಟಿವಿ ಹಾಕೊಂಡಿದ್ರು ಕೂಡ ಆ ಸಂದರ್ಭದಲ್ಲಿ ನಾನು ಏನಾಗಬೇಕು? ಕಿವುಡನಾಗಿರಬೇಕು. ಅಮ್ಮನ ಬಿಡಿ ಧಾರಾವಾಹಿ ನೋಡೋದ ಆಸೆ ಇದೆ, ಅವ್ರು ನೋಡ್ಲಿ. ಆದ್ರೆ ಅಮ್ಮನ ಧಾರಾವಾಹಿ ನೋಡ್ತಾ ಇದ್ದಾನಂತ ನಾವು ನೋಡೋದಾ? ಇಲ್ಲ. ಆಗ ಏನಾಗಿರ್ಬೇಕು? ನಾವು ಕಿವುಡನಾಗಿರಬೇಕು ಅಲ್ವ. ಹೊರಗಡೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಆಟ ಆಡುಬಾ, ಇನ್ನೊಂದು ಆಡುಬಾ ಅಂತ ಕರೀತಾರೆ. ಆಗ ನಾನು ಏನ್ ಮಾಡು? ಸುತ್ತಿ ಮತ್ತೊಂದು ಹೋಗದಂತೆ ಎಡವನ್ನ ಮಾಡು, ಅಂದ್ರೆ ನನ್ನನ್ನ ಕುಂಟನನ್ನಾಗಿ ಮಾಡು, ಅಂಗವಿಕಲನನ್ನಾಗಿ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಏಕಾಗ್ರತೆ ಬಲವರ್ಧನೆಗೆ ಬಸವಣ್ಣವರು 12ನೇ ಶತಮಾನದಲ್ಲೇ ಈ ಜಾಗೃತಿಯ ವಚನವನ್ನ ಕೊಟ್ಟಿದ್ದಾರೆ. ನೀವು ಕೂಡ ಓದಿನಲ್ಲಿ ತೊಡಗಿಕೊಂಡಾಗ ಈ ವಚನವನ್ನ ಮನಸ್ಸಲ್ಲಿ ಅಂದ್ಕೊಳ್ಳಿ.
ಅಪ್ಪ, ನಾನು ಬೇರೆದನ್ನ ಕಾಣದಂತೆ ನನ್ನನ್ನು ಕುರುಡನನ್ನಾಗಿ ಮಾಡು, ಬೇರೆ ಕೇಳದಂತೆ ನನ್ನ ಕಿವುಡನನ್ನಾಗಿ ಮಾಡು, ನಾನು ಬೇರೆ ಕಡೆ ಹೋಗದಂತೆ ನನ್ನನ್ನ ಎಳವನನ್ನಾಗಿ ಮಾಡು ಅಂತ ಕೇಳಿ ಒಂದು ತಪಸ್ಸಿನ ರೀತಿ ನೀವು ವಿದ್ಯೆಯನ್ನ ಕಲ್ತ್ರೆ ಕೊನೆಗೆ ಆ ವಿದ್ಯೆಯೇ ನಿಮ್ಗೆ ಏನಾಗುತ್ತೆ, ಬೇಕಂತೆ ನಮ್ಮನ್ನ ಸಾಕತ್ತೆ, ಲೈಟ್ ಹೌಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆ ರೀತಿ ಒಂದು ಉದಾಹರಣೆಯನ್ನ, ಸಣ್ಣ ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ನಾನು. ಉತ್ತರ ಪ್ರದೇಶದ ಒಬ್ಬ ಮಹಿಳೆ, 25 ವರ್ಷ, ವಾಲಿಬಾಲ್ ಆಟಗಾರ್ತಿಯರು ಅರುಣಿಮಾ ಸಿನ್ಹಾ. ರೈಲಲ್ಲಿ ಹೋಗ್ತಾ ಇರ್ತಾಳೆ, ವಾಲಿಬಾಲ್ ಆಟ ಇನ್ನೊಂದು ಕಡೆ ಇರುತ್ತೆ, ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ದರೋಡೆಕೋರರು ನುಗ್ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ ಈಗಲೂ ಕೂಡ ಸ್ವಲ್ಪ ದರೋಡೆಗಳ ಸಂಖ್ಯೆ ಜಾಸ್ತಿ, ಆದರೆ ಇತ್ತೀಚೆಗೂ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಯಾರನ್ನು ಕೂಡ ಕೇರ್ ಮಾಡೋದಿಲ್ಲ. ಆಗ ಇವಳನ್ನ ಅಟ್ಯಾಕ್ ಮಾಡ್ತಾರೆ, ಅರುಣಿಮಾ ಸಿನ್ಹಾ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಅವಳು ಪ್ರತಿಭಟಿಸಿದಾಗ ಅವಳನ್ನ ಹಿಡಿದು ಏನ್ ಮಾಡ್ತಾರೆ, ರೈಲಿನಿಂದ ಆಚೆಗೆ ತಳ್ಳಿಬಿಡ್ತಾರೆ. ತಡೆದಾಗ ಆ ಕಡೆಯಿಂದ ಮತ್ತೊಂದು ಹಳಿ ಇರುತ್ತಲ್ಲ, ಆ ಕಡೆಯಿಂದ ಮತ್ತೊಂದು ರೈಲು ಬರ್ತಾ ಇರುತ್ತೆ. ಆಗ ಅವಳ ಕಾಲಿನ ಮೇಲೆ ರೈಲು ಹರಿದು ಹೋಗುತ್ತೆ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 49 ರೈಲು ಹರಿದು ಹೋಗುತ್ತೆ. ಹೇಗಿರ್ಬೋದು ಅವ್ರ ಸ್ಥಿತಿ? ಆಗ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಸೇರಿಸಿ ಅನ್ನೋಂಥ ಅವಳಿಗೆ ಕೃತಕ ಕಾಲನ್ನು ಹಾಕ್ತಾರೆ. ಆದರೆ ಅವಳಿಗೆ ಅಂಗವೈಕಲ್ಯ ಬಂದದ್ದು ಅಥವಾ ವಿಕಲತೆ ಬಂದದ್ದು ಎಲ್ಲಿಗೆ? ಕೇವಲ ದೇಹಕ್ಕೆ, ಮನಸ್ಸಿಗೆ ವಿಕಲಿತ ಆಗಲಿಲ್ಲ. ಅವಳು ಅಂದೇ ಮತ್ತೆ ಶ್ರದ್ಧೆಯನ್ನ ಜಾಸ್ತಿ ಮಾಡಿಕೊಂಡು, ನಿಷ್ಠೆಯನ್ನ ಜಾಸ್ತಿ ಮಾಡಿಕೊಂಡು ಅವಳು ತರಬೇತಿಯನ್ನ ಪಡಿತಾಳೆ. ತರಬೇತಿಯನ್ನ ಪಡೆದು ವಿಶ್ವದಲ್ಲಿ 7 ಖಂಡಗಳಿವೆ. 7 ಖಂಡಗಳಲ್ಲಿರುವಂತಹ ಅತ್ಯಂತ ಎತ್ತರದ ಶಿಖರ ಯಾವ್ಯಾವಿವೆ, ಆ 7 ಶಿಖರಗಳನ್ನ ಏರಿ ಯಶಸ್ವಿ ಮಹಿಳೆ ಅನ್ಸ್ಕೊತಾಳೆ. ಆ ರೀತಿ ಛಲ ನಿಮ್ದಾಗಬೇಕು, ಆ ರೀತಿಯ ಶ್ರದ್ಧೆ ನಿಮ್ದಾಗಬೇಕು. ಯಾವ ಟೈಮಲ್ಲಿ ಸ್ಫೂರ್ತಿ ಸಿಗುತ್ತೋ ಗೊತ್ತಿಲ್ಲ. ಈಗ ನಾವು ಮಾತಾಡ್ತಾ ಇದ್ದೀವಿ, ಮಾತನಾಡುವಾಗ ನನ್ನಿಂದ ಒಂದು ಸ್ಫೂರ್ತಿ ಸಿಗ್ಬೋದು, ಮಾದೇಶಣ್ಣ ಮಾತಾಡಿದ್ರು ಅವರ ಮಾತಿನಿಂದ ನಿಮ್ಗೊಂದು ಸ್ಫೂರ್ತಿ ಸಿಗ್ಬೋದು, ಮನೆಯವರು ಮಾತಾಡಿದ್ರು ಅವ್ರ ಮಾತಿನಿಂದ ಒಂದು ಸ್ಫೂರ್ತಿ ಸಿಗ್ಬೋದು, ಪ್ರೇಮಕ್ಕೆ ಒಂದು ರೀತಿ ಮಾತಾಡಿದ್ರು ಅವ್ರ ಮಾತಿನಿಂದ ಒಂದು ಸ್ಫೂರ್ತಿ ಸಿಗ್ಬೋದು. ಆದ್ರೆ ಆ ಸ್ಫೂರ್ತಿಯನ್ನು ತಗೊಳ್ಬೇಕು. ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರ ಅಲ್ಲ? ಆ 49 ಅಕ್ಷರಗಳನ್ನೇ ಬಳಸಿಕೊಂಡು ಕುವೆಂಪುರವರಿಂದ ಪ್ರಾರಂಭವಾಗಿ ಚಂದ್ರಶೇಖರ ಕಂಬಾರ ಅವರಿಗೆ 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ನಾವೇ ಪಡ್ಕೊಳ್ತಾ ಇಲ್ಲ ಅಲ್ಲ? ಅಂದ್ರೆ ಆ ಪಡ್ಕೊಳ್ಳುವಂತ ಸಾಮರ್ಥ್ಯ ನಮ್ದಾಗ್ಬೇಕು. ಯಾವುದೇ ಒಂದು ನಕಾರಾತ್ಮಕ ಅಂಶ ಇದ್ರೂ ಕೂಡ ಅದನ್ನ ನಾವು ಮೆಟ್ಟಿ ನಿಲ್ಲುವಂತವ್ರಾಗಬೇಕು. ಉದಾಹರಣೆಗೆ ಕುವೆಂಪು ಅವರು ಯಾವ ಕೃತಿಗೆ ರಾಮಾಯಣ, ನಾನೇ ಹೇಳ್ಬಿಡ್ತಾ ಇದ್ದೀನಿ, ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂತ? ರಾಮಾಯಣ ದರ್ಶನ ಕೃತಿಗೆ ಅಲ್ವಾ? ಆ ರಾಮಾಯಣ ದರ್ಶನ ಕೃತಿ ಬರೀತಾ ಇರ್ತಾರೆ. ಬರೀತಾ ಇರಬೇಕಾದ್ರೆ ಅವ್ರಿಗೆ 4 ತಿಂಗಳು ಬರೆಯೋದಿಕ್ಕೆ ತೋಚೋದಿಲ್ಲ. ಒಂದ್ ರೀತಿ ಮೈಂಡ್ ಬ್ಲಾಂಕ್ ಆಗ್ಬಿಡುತ್ತೆ. ಆ ಬ್ಲಾಂಕ್ ಆದಾಗ ಬರೀ ಕೈ ಓಡ್ತಾನೆ ಇಲ್ಲ. ಆಗ ಹಾಗೆ ಮತ್ತೆ ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇರ್ತಾರೆ. ಆ 4 ತಿಂಗಳಾದ್ಮೇಲೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಮಗ ಅಳುತ್ತಾ ಇರ್ತಾನೆ. ಹಾಗೆ ಏಕೆ ಅಳುತ್ತೀಯ ತೇಜಸ್ವಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ರೂಮಲ್ಲಿ ಕೂತ್ಕೊಂಡಾಗ ಆಗ ಅವರಿಗೆ ಪ್ರೇರಣೆ ಸಿಕ್ಕತ್ತೆ. ಏಕೆ ಅಳುವೆ ತೇಜಸ್ವಿ ಅನ್ನೋ ಒಂದು ಮಾತು ಅತ್ತಲ ಕಿಷ್ಕಿಂಧೆಯೊಳ್ ಅನ್ನೋ ಒಂದು ಪ್ರಸಂಗವನ್ನ ಬರೆದು ನಂತರ ರಾಮಾಯಣ ದರ್ಶನವನ್ನು ಪೂರ್ಣ ಮಾಡ್ತಾರೆ. ಅಂತಹ ತಪಸ್ಸನ್ನ ಮಾಡೋದ್ರಿಂದ ಅದು ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾಗುತ್ತೆ. ಆದ್ರಿಂದ ಕುವೆಂಪು ಅವ್ರನ್ನ ಪ್ರಥಮ ಜ್ಞಾನಪೀಠ ಪುರಸ್ಕೃತ ಕವಿ ಅಂತ ಕರಿತೀವಿ ಅಲ್ಲ? ಹಾಗೆ ಆಮೇಲೆ ಎಲ್ಲೆಲ್ಲಿ ಯಾವ ರೀತಿ ಪ್ರೇರಣೆ ಇರುತ್ತಂತ ಗೊತ್ತಿಲ್ಲ. ಡಾಕ್ಟರ್ ಈಶ್ವರ ಮಂಟೂರ ಅಂತ ಕೇಳಿದ್ದೇನೆ ನಾನು. ಅವರು ತುಂಬಾ ಜ್ಞಾನಿಗಳು ಮತ್ತೆ ಪ್ರವಚನಕಾರರು. ನಮ್ಮ ಸಿದ್ದೇಶ್ವರ ಶ್ರೀಗಳು ಕೇಳಿದ್ದೀರ? ನೋಡಿದ್ದೀರಾ? ಸಿದ್ದೇಶ್ವರ ಶ್ರೀಗಳು ನೋಡಿದ್ದೀರಲ್ಲ? ಯೂಟ್ಯೂಬಲ್ಲಿ ನೋಡಿದ್ದೀರಾ? ತುಂಬಾ ವಿಶೇಷವಾದ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಕೇಳಿರಲೇಬೇಕು. ಶಿವಕುಮಾರ ಸ್ವಾಮೀಜಿಗಳು, ಸಿದ್ದೇಶ್ವರ ಶ್ರೀಗಳು, ಅವರ ಪ್ರವಚನ ಅಂದ್ರೆ ಕೋಟಿಗಟ್ಟಲೆ ವ್ಯೂಸ್ ಆಗಿರುತ್ತೆ. ಬಿಗ್ ಬಾಸ್ಗಿಂತ ಹೆಚ್ಚಿಗೆ ವ್ಯೂಸ್ ಆಗಿರುತ್ತೆ. ಅವರ ಪ್ರವಚನವನ್ನ ನಾವು ಕೇಳಬೇಕು. ಅವರ ಮಾತುಗಳು ಹೇಗಿರುತ್ತೆ ಅಂದ್ರೆ ಅಷ್ಟೇ ಅರ್ಥಗರ್ಭಿತವಾಗಿರುತ್ತೆ. ಆ ಡಾಕ್ಟರ್ ಈಶ್ವರ ಮಂಟೂರ ಅವರು ಒಂದ್ಸಲ ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡುವಾಗ ಎದುರುಗಡೆ ಅವರ ತಾಯಿ ಮಗುವನ್ನ ಇಟ್ಕೊಂಡು ಚಿಕ್ಕ ಮಗು. ಆ ಮಗು ಅಳೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರನ್ನ ಕಾಣ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕವಿತೆಯನ್ನ ಬರೆಯೋದಿಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಆ ಪ್ರೇರಣೆಯ ಒಂದು ಸಾಲು, ಒಂದು 4 ಸಾಲಿನ ಒಂದು ಕವಿತೆಯಲ್ಲಿ ಹೇಳ್ತಾರೆ. ದೇವನು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ
ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನು ಇಲ್ಲವೋ ಹೇಳು ನೀ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಹನು. ಅರಳಿದ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಹನು. ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತ್ತಿಹನು. ತರತರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಹನು. ದೇವನು ಇರುವನು ಇಲ್ಲವೋ ಹೇಳು ನೀ ಅನ್ನೋ ಒಂದು ಕವಿತೆಯನ್ನ ಬರೀತಾರೆ, ಅವರೇ ಹಾಡ್ತಾರೆ. 1 ಮಿಲಿಯನ್ ಲೆಕ್ಕಲೆ ವೀಕ್ಷಣೆ ಆಗುತ್ತೆ. ಅಂದರೆ ಆ ಪ್ರೇರಣೆ ನಮಗೆ ಬರಬೇಕು ಅಲ್ಲ. ಅಂತಹ ಒಂದು ಅಚಲವಾದ ಶ್ರದ್ಧೆ ಮತ್ತು ನಂಬಿಕೆಯನ್ನ ಇಟ್ಕೊಂಡಾಗ ನೀವು ಕೂಡ ವಿಶೇಷವಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತೀರ. ಯಾಕಂದ್ರೆ ಯಾವುದೇ ಹೂ ಹಿಮಾಲಯ ಪರ್ವತವನ್ನೇರಿ ತಪಸ್ ಮಾಡಿಲ್ಲ, ಅಥವಾ ಶಾಲಾ ಕಾಲೇಜಿಗೆ ಸೇರಿ ನಮ್ಮ ರೀತಿ ಪದವಿಗಳನ್ನ ಪಡೆದಿಲ್ಲ. ಆದರೆ ಎಲ್ಲ ಹೂಗಳು ಕೂಡ ದೇವತೆಗೆ ಅರ್ಪಿತ ಆಗುತ್ತೆ. ಕಾರಣ ಹೂವಿನ ಸೌಂದರ್ಯದಿಂದಲ್ಲ, ಹೂವಿನ ಪರಿಮಳದಿಂದ. ಅಂತಹ ಪರಿಮಳ ಬೀರುವಂತಹ ವ್ಯಕ್ತಿಗಳು ನೀವಾಗಬೇಕು ಅಂತ ಹೇಳ್ತಾ, ನಮ್ಮ ಲಕ್ಷ್ಯ ಯಾವುದ್ರ ಕಡೆ ಇರಬೇಕು? ಗುರಿಯ ಕಡೆ ಇರಬೇಕು. ಆ ಸಂದರ್ಭದಲ್ಲಿ ಬೇರೆ ಬೇರೆ, ಇದು ಯಾಂತ್ರಿಕ ಪ್ರಪಂಚ, ಬೆಳಗಿನ ಪ್ರಪಂಚ ನಮ್ಮನ್ನ ಸಚ್ಚಿಂತನೆಯ ಕಡೆಗೆ ಎಳೆಯೋದಕ್ಕಿಂತ ಕೆಟ್ಟ ಚಿಂತನೆಗಳ ಕಡೆಗೆ ಎಳೆಯೋದೇ ಜಾಸ್ತಿ. ಯಾಕಂದ್ರೆ ನಾವು ಸುತ್ತ ಕಾಣ್ತಿರೋದೇ ಅದು ತಾನೇ. ಆದ್ರೆ ಅದರಲ್ಲಿ ನಾವು ಯಾವ್ದನ್ನು ತಗೋಬೇಕು? ಒಳ್ಳೆಯ ಚಿಂತನೆಯನ್ನ ತಗೊಳ್ಬೇಕು. ನಮ್ಮ ಗುರಿ ಮುಟ್ಟೋವರೆಗೆ ಆ ಚಿಂತನೆಯಲ್ಲಿ ನಾವು ದಾರಿಯನ್ನ ಸಾಗಿಸ್ಬೇಕು. ಈಗ ಉದಾಹರಣೆಗೆ ಒಬ್ಬರು ಗುರುಗಳು 3 ಜನ ಶಿಷ್ಯರಿದ್ರಂತೆ. ಆ 3 ಜನ ಶಿಷ್ಯರಲ್ಲಿ ಒಬ್ಬನಿಗೆ ಚಿನ್ನದ ತಟ್ಟೆ ಕೊಡ್ತಾರೆ, ಇನ್ನೊಬ್ಬನಿಗೆ ಬೆಳ್ಳಿ ತಟ್ಟೆ ಕೊಡ್ತಾರೆ, ಇನ್ನೊಬ್ಬನಿಗೆ ಮಣ್ಣಿನ ತಟ್ಟೆ ಕೊಡ್ತಾರೆ. ಆ 3 ತಟ್ಟೆಯನ್ನು ಕೊಟ್ಟು ರೊಟ್ಟಿಯನ್ನ ಹಾಕ್ತಾರೆ ಆ ತಟ್ಟೆಯ ಮೇಲೆ. ಆಗ ಆ 3ನೇವನು ಯಾರು? ಮಣ್ಣಿನ ತಟ್ಟೆಯವನು. ಅವನು ಗುರುಗಳನ್ನ ಎದ್ದಿದ್ಕೊಂಡು ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ಅವ್ರನಿಗೆ ಚಿನ್ನದ ತಟ್ಟೆ ಕೊಟ್ರಿ, ಮತ್ತೊಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ನನಗೆ ಮಣ್ಣಿನ ತಟ್ಟೆ ಕೊಟ್ರಿ, ನೀವು ಮಾಡೋದು ನ್ಯಾಯನ? ನೀವು ಮಾಡೋದು ಸರಿನಾ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಏನಂತ ಹೇಳ್ಬೋದು? ನಿನ್ನ ಲಕ್ಷ್ಯ ತಟ್ಟೆಯ ಮೇಲೆ ಹೋಯ್ತು, ಆದ್ರೆ ಯಾವ್ದ್ರ ಮೇಲೆ ಹೋಗ್ಲಿಲ್ಲ? ರೊಟ್ಟಿಯ ಮೇಲೆ ಹೋಗ್ಲಿಲ್ಲ. ಹಂಗೆ ನಮ್ಮ ಲಕ್ಷ್ಯ ಯಾವ್ದ್ರ ಮೇಲೆ ಇರಬೇಕು? ಗುರಿಯ ಮೇಲೆ ಇರಬೇಕು. ಆ ಗುರಿಯ ಮೇಲೆ ಇದ್ದಾಗ ಮಾತ್ರ ಏನಾದ್ರೂ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅಂತಹ ಸಾಧನೆಯನ್ನ ಸಾಧಿಸುವಂತಹ ಛಲಗಾರ್ತಿಯರು ನೀವಾಗಬೇಕು. ಗೊತ್ತಾಯ್ತಲ್ಲ? ಅರುಣಿಮ ಸಿನ್ಹ ಯಾವ ರೀತಿ ಸಾಧನೆಯನ್ನ ಮಾಡಿ ಇಡೀ ವಿಶ್ವವೇ, ಪ್ರಪಂಚ ಅರುಣಿಮ ಸಿನ್ಹ ಅಂತ ಹೊಡೆದ್ರೆ ಇಡೀ ವಿಶ್ವವೇ ತೆರೆದು ನೋಡುತ್ತೆ. ಅಂತಹ ತೆರೆದು ನೋಡುವಂತಹ ಒಂದು ಸಾಹಸ ಮಾಡುವಂತ ವ್ಯಕ್ತಿತ್ವ ನಿಮ್ದಾಗಬೇಕು. ಈಗ ಉದಾಹರಣೆಗೆ ನರಸೀಪುರ ಎಂತ ಚಿಕ್ಕ ತಾಲೂಕಲ್ಲ, ಅಂತ ತಾಲೂಕಿನ ಒಂದು ಚಿಕ್ಕ ಗ್ರಾಮದ ಕುಗ್ರಾಮ, ಅದು ಕುರುಬು. ನಾನು ಹೋಗಿದ್ದೇನೆ. ಅಂತಹ ಕುರುಬೂರಿನಲ್ಲಿ ಹುಟ್ಟಿರುವಂತಹ ಒಂದು ಮಗು ಚೈತ್ರ ಅನ್ನೋದು ವಿಶ್ವಕಪ್ ವಿಜೇತ ತಂಡದಲ್ಲಿ 5 ನಿಮಿಷ ಅವಳು ಆಟ ಆಡಿಸ್ತಾಳೆ ಅಂದ್ರೆ ಎಂತಹ ಛಲ ಇತ್ತು, ಅದಕ್ಕೆ ಪರಿಶ್ರಮ ಇತ್ತು, ಅದಕ್ಕೆ ಅಭ್ಯಾಸ ಇತ್ತು. ಅಭ್ಯಾಸವನ್ನ ಮಾಡದೆ ಬರೋದಿಲ್ಲ. ಈ ವಚನವನ್ನ ನೀವು 4 ಸಲ 5 ಸಲ ಅಭ್ಯಾಸ ಮಾಡಿದ್ರೆ ಯಾರು ಕೂಡ ಸ್ಕ್ರಿಪ್ಟ್ ತಗೊಳ್ತಾ ಇರಲಿಲ್ಲ. ಆದ್ರೆ ಪಾಪ ನಿಮ್ಗೆ ಅಭ್ಯಾಸ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ ಅಂತ ನಾನಾದ್ರೂ ಭಾವಿಸಿದ್ದೇನೆ. ದಯಮಾಡಿ ಆ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಆ ಕರಗತೆ ವೇದಿಕೆ ಎಲ್ಲರಿಗೂ ಸಿಗೋದಿಲ್ಲ. ಸಿಗುವಂತಹ ಬಹುಶಃ ಎಲ್ಲರೂ ಕೂಡ ಭಾಗವಹಿಸುವಂತಹ ವೇದಿಕೆಯನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ನಾವು ಎಲ್ಲಿ ಶಾಲೆಗೆ ಹೋಗ್ಲಿ, ಬಾಲ್ಯದಿಂದ 1ನೇ ತರಗತಿ ಮಗುವಿಂದ ಹಿಡಿದು ಅಪ್ ಟು ಯೂನಿವರ್ಸಿಟಿ BA MA ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳವರೆಗೂ ಕೂಡ ವೇದಿಕೆಯನ್ನು ಸೃಷ್ಟಿಸಿ ಅವರೇ ವಚನವನ್ನು ಹೇಳಬೇಕು, ವಚನ ತಾತ್ಪರ್ಯವನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳನ್ನ ಸದುಪಯೋಗ ಪಡ್ಕೊಳ್ಳಿ. ಮುಂದೊಂದು ದಿನ ಬಹುಶಃ ಮುಂದನೇ ತಿಂಗಳೇ ಫೆಬ್ರವರಿಯಲ್ಲಿ ನಮ್ಮ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಅರಳಿ ನಾಗರಾಜ್ ಸರ್ ಬರ್ತಾ ಇದ್ದಾರೆ, ನಿವೃತ್ತರಾಗಿದ್ದಾರೆ. ಅವರನ್ನ ಕರ್ಕೊಂಡು ಬರಬೇಕು ಅನ್ನೋ ಆಸೆ ಇದೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ವಚನ ಹೇಳಿಸಲ್ಲ, ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾರೆ. ಗ್ರೂಪ್ ಒಂದು 20 ಜನ ಇದ್ದೀರಲ್ಲ, 4 ಜನ ಅಥವಾ 5 ಜನ ಒಂದು ಗ್ರೂಪ್ ಮಾಡಿ ನಿಮ್ಗೆ ಸ್ಕ್ರಿಪ್ಟ್ ಕೊಟ್ಬಿಡ್ತೀವಿ, ನೋಡೋಣ ಯಾವ ಗ್ರೂಪ್ ವಿನ್ ಆಗ್ತಾರೆ ಅಂತ. ಬಟ್ ನೀವು ಗ್ರೂಪ್ ಮಾಡಂಗಿಲ್ಲ. ಯಾರು ಮಾಡ್ತೀರಿ? ನಾವೇ ಗ್ರೂಪ್ ಮಾಡ್ತೀವಿ. ನಾವೇ ಗ್ರೂಪ್ ಮಾಡಿ ಆ ಗ್ರೂಪ್ಗೆ ಪ್ರಶ್ನೆಗಳನ್ನ ಕೇಳ್ತೀವಿ. ಯಾರು ವಿನ್ ಆಗ್ತಾರೆ ಅವ್ರಿಗೆ ವಿಶೇಷ ಬಹುಮಾನಗಳನ್ನ ನಾವು ಆ ಸಂದರ್ಭದಲ್ಲಿ ಕೊಡ್ತೀವಿ. ನಮ್ಮ ಆ ನಾಗರಾಜ್ ಸರ್, ಅರಳಿ ನಾಗರಾಜ್ ಸರ್ ಅವರು ಬೆಳೆದು ಬಂದಂತಹ ದಾರಿಯನ್ನು ಕೇಳಿದ್ರೆ ದಾರಿ ಅಂತ ಹೇಳ್ತಾ, ವ್ಯಕ್ತಿಗಳ ಒಬ್ಬ ರೈತ ಹೊಲಕ್ಕೆ ಹೋಗಬೇಕಾದ್ರೆ ಮೊದಲು ತುಂಬಾ ದೂರ ಇರ್ತಾ ಇತ್ತು, ಬುತ್ತಿಯನ್ನು ತಗೊಂಡು ಹೋಗ್ತಾನೆ ಅಲ್ಲ. ಆ ಬುತ್ತಿಯನ್ನು ತಗೊಂಡಾಗ ಒಂದು ಮರದ ಕೆಳಗಡೆ ಇಡ್ತಾನೆ. ಆ ಮರದ ಕೆಳಗಡೆ ಇಟ್ಟಾಗ ಅವನ ಜೊತೆ ನಾಯಿ ಕೂಡ ಬಂದಿರುತ್ತೆ, ಅವನು ಸಾಕಿರುವಂತಹ ನಾಯಿ.
ಆ ನಾಯಿ ಆ ಬುತ್ತಿಯ ಪಕ್ಕ ಕೊಡ್ತಿರುತ್ತೆ. ಮೇಲೆ ಕಾಗೆಗಳಿಗೆ ಗೊತ್ತಾಗುತ್ತೆ ಇದು ಬುತ್ತಿ ಅಂತ, ಬಂದು ಅದಕ್ಕೆ ಎರ್ಗೋದಿಕ್ಕೆ ಹೋಗ್ತೇವೆ ಬುತ್ತಿಗಳಿಗೆ. ಆದ್ರೆ ನಾಯಿ ಏನ್ ಮಾಡ್ತಾ ಇರುತ್ತೆ ಆ ಕಾಗೆಗಳನ್ನ ಓಡಿಸ್ತಾ ಇರುತ್ತೆ ಅಲ್ವಾ. ಅಂದ್ರೆ ಆ ನಾಯಿಗೆ ಗೊತ್ತು ಈ ಬುತ್ತಿ ನನ್ನ ಮಾಲೀಕನದು ಅಂತ ಅಲ್ವಾ. ಹಾಗೆ ನಮಗೆ ಇವತ್ತು ಏನ್ ಸಿಕ್ಕಿದೆ, ಸೌಲಭ್ಯಗಳಾಗ್ಬೋದು, ಎಲ್ಲ ಆಗ್ಬೋದು, ಎಲ್ಲ ಆ ದೇವರು ಕೊಟ್ಟಿರುವಂತಹ ಒಂದು ಕೊಡುಗೆ ಅಂತ ನಾವು ತಿಳ್ಕೊಂಡು ಆ ಸೌಲಭ್ಯಗಳನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಜ್ಯೋತಿರ್ಗಮಯ ಟ್ರಸ್ಟ್ನವರು ಈ ಒಂದು ವಿದ್ಯಾರ್ಥಿ ನಿಲಯನ ಸ್ಥಾಪನೆ ಮಾಡಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಜ್ಯೋತಿಯನ್ನು ಹಚ್ಚಿಸ್ತಾ ಇದ್ದಾರೆ ಅಲ್ವಾ. ಈಗ ಮೇಣದ ಬತ್ತಿ ತಾನು ಕರ್ಗೋಗುತ್ತೆ ಅಲ್ವಾ, ಹಂಗೆ ಅವ್ರು ಕರಗ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನಾವೇ ಸಂಸ್ಥೆಯನ್ನ ಕಟ್ಟು 10 ವರ್ಷಗಳು ನಾವು ಕಾರ್ಯಕ್ರಮವನ್ನ ರೂಪಿಸಿ ಪ್ರತಿಯೊಂದು ಕಡೆ ಹೋಗ್ಬೇಕು ಅಂದ್ರೆ ಆ ಕಷ್ಟ ನನಗೆ ಮಾತ್ರ ಗೊತ್ತು. ಹಾಸ್ಟೆಲ್ ಅನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಆ ಕಷ್ಟವನ್ನು ಗೊತ್ತಿರುವಂತಹ ಮಾದೇಶ್ ಅಣ್ಣವ್ರಿಗೆ ಗೊತ್ತು. ಆದ್ರೆ ಆ ಕಷ್ಟದ ಪ್ರತಿಫಲ ನೀವು ಬೇರೆ ಏನು ಪ್ರತಿಫಲ ಕೇಳೋದಿಲ್ಲ. ನೀವೊಬ್ರು ವಿಶೇಷ ಪ್ರತಿಭಾವಂತ ವ್ಯಕ್ತಿಗಳಾಗಿ ರೂಪುಗೊಂಡ್ರೆ ಅದಕ್ಕಿಂತ ಮತ್ತೊಂದು ಅವ್ರಿಗೆ ಕೊಡುವಂತಹ ಪ್ರತಿಫಲ ಬೇರೆ ಏನು ಕೇಳೋದಿಲ್ಲ ಅಂತ ಹೇಳ್ತಾ ನೀವು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಏನೇ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ ಆ ವಚನ ಯಾವುದು, ಯಾವ ವಚನ? ಅತ್ತಲಿತ್ತ ಹೋಗದಂತೆ ಎಡವನ ಮಾಡಯ್ಯ ತಂದೆ ಅನ್ನೋ ಒಂದು ವಚನವನ್ನ ಸಂಪೂರ್ಣವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಬೆಳಿಗ್ಗೆ ಹಾಸಿಗೆಯಿಂದ ಹೇಳಬೇಕಾದ್ರೂ ಕೂಡ ವಚನದೊಂದಿಗೆ ಪ್ರಾರಂಭ ಮಾಡಿ. ಹೇಳ್ತಾರಲ್ಲ, ಎನ್ನ ವಾಮಕ್ಷೇಮ ನಿಮ್ಮದೇ, ಎನ್ನ ಹಾನಿವೃದ್ಧಿ ನಿಮ್ಮದೇ ಅನ್ನೋ ಒಂದು ವಚನದೊಂದಿಗೆ ಪ್ರಾರಂಭ ಮಾಡಿ. ವಚನದೊಂದಿಗೆ ನನಗೆ ನಿಮ್ಮ ನೆನಹಾದಾಗ ಉದಯ, ಮರಹಾದಾಗ ಅಸ್ತಮನ ಅನ್ನೋ ಒಂದು ವಚನವನ್ನ ಹೇಳಿ. ಎಲ್ಲ ಇದೆ ಇದರಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಚನಗಳಿದೆ. ಈ ಪುಸ್ತಕವನ್ನ ಕೊಡ್ತೇವೆ. ಮತ್ತೆ ಒಂದು ಕಳೆದ ವರ್ಷದ ದಿನಚರಿ ಕೂಡ ಕೊಡ್ತಾ ಇದೀವಿ. ಯಾಕೆ ಕಳೆದ ವರ್ಷದ ದಿನಚರಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಲಿಂಗಾಯತರ ಎಲ್ಲಾ ಧರ್ಮ ಕ್ಷೇತ್ರಗಳನ್ನ ಇದರಲ್ಲಿ ಪರಿಚಯ ಮಾಡಿದೀವಿ. ನೀವು ಇದನ್ನ ಇಟ್ಕೊಂಡು ಹೋದ್ರೆ ನಮ್ಮ ಈ ಲಿಂಗಾಯತರ ಶರಣರ ಮತ್ತೆ ಅನೇಕ ದಾರ್ಶನಿಕರ ಒಂದು ಜನ್ಮಸ್ಥಳ ಆಗ್ಬೋದು, ಅವರ ಕಾರ್ಯಕ್ಷೇತ್ರ ಆಗ್ಬೋದು, ಅವರ ಐಕ್ಯ ಸ್ಥಳ ಆಗ್ಬೋದು, ಅದೆಲ್ಲವನ್ನ ಕೊಡ್ತಾ ಇದ್ದೀವಿ. ಸರ್ ಕೊಟ್ಟಿದ್ದಾರೆ ಅಂತ ಡೈರಿಯನ್ನು ತಗೊಂಡೋಗಿ ಎಲ್ಲಿಗೆ ಇಡಬೇಡಿ, ಮೂಲೆಯಲ್ಲಿ ಇಡಬೇಡಿ. ಬಚ್ಚಿಟ್ಟ ಜ್ಞಾನ ಒಡೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಡೆಯುತ್ತದೆ ಅಲ್ವಾ. ಅದಕ್ಕೆ ದಯಮಾಡಿ ಅದನ್ನ ಬಿಚ್ಚಿಟ್ಟು ಎಲ್ಲವನ್ನ ಏನ್ ಮಾಡಿ ದಾಖಲು ಮಾಡ್ಕೊಳ್ಳಿ. ಏನ್ ಒಳ್ಳೇದು ಕಾಣ್ತು. ಇವತ್ತು ನಾನೇನೋ ಮಾತಾಡಿದ್ದೀನಲ್ವಾ, ಒಂದು ಅಂಶವನ್ನ ನಾನು ಅಷ್ಟೇ. ಈಗ ಉದಾಹರಣೆಗೆ ಪ್ರಾರಂಭ ಆಗಿ 21ನೇ ತಾರೀಕು ನೋಡಿ, ಯಾವ್ದಾದ್ರು ಖಾಲಿ ಇದೆಯಾ ಎಲ್ಲವನ್ನು ಕೂಡ ದಾಖಲು ಮಾಡ್ಕೊಡ್ತೇನೆ. ಎಲ್ಲಿ ಯಾವುದೇ ಸಂದರ್ಭದಲ್ಲಿ ಒಂದು ಮಗು ಕೂಡ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ನಾನು ಕೂಡ ಪ್ರಾಥಮಿಕ ಶಾಲಾ ಸರ್ಕಾರಿ ಶಾಲಾ ಶಿಕ್ಷಕ 26ನೇ ವರ್ಷ ಆಯ್ತು. ಒಂದು ಮಗು ಬಂದು ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆಗೆ ನನ್ನ ಹತ್ರನೇ ಉತ್ತರ ಇರೋದಿಲ್ಲ. ಆ ಪ್ರಶ್ನೆಯನ್ನ ದಾಖಲು ಮಾಡಿಕೊಂಡು ಅದಕ್ಕೆ ಉತ್ತರವಂತ ಸಿಗುವಂತ ಆಗ್ಬೇಕು ಅಂದ್ರೆ ಈ ದಿನಚರಿಯನ್ನ ನಾವು ರೂಢಿಸ್ಕೊಳ್ಬೇಕು. ನೀವು ಕೂಡ ಈ ದಿನಚರಿಯನ್ನ ಓದಿ ಅಲ್ಲಿರುವಂತಹ ಅಂಶಗಳನ್ನ, ಕೇವಲ ಇದು ಖಾಲಿ ದಿನಚರಿ ಅಲ್ಲ, ನಿಮ್ಮ ಜ್ಞಾನದ ದಿನಚರಿ, ಜ್ಞಾನವನ್ನ ಕಟ್ಟಿಕೊಡುತ್ತೆ. ಮತ್ತೆ ಹಾಳೆಗಳಿಗೆ ಖಾಲಿ ಇರೋದ್ರಲ್ಲಿ ಏನಾದ್ರು ದಾಖಲು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಮಯ ತಗೊಳ್ಳೋದಿಲ್ಲ. ಹೆಚ್ಚಿಗೆ ಮಾತನಾಡಿದೀವಿ ಅಂತ ಅಂದ್ಕೊಂಡಿದ್ದೇನೆ. ಕಷ್ಟ ಆಯ್ತಾ? ಏನಾಯ್ತು? ಇಷ್ಟ ಆಯ್ತು. ವೆರಿ ಗುಡ್, ಪರವಾಗಿಲ್ಲ, ನಾನು ಸಾರ್ಥಕ ಆಯ್ತು ಮಾತಾಡೋದಕ್ಕೆ. ಕಷ್ಟ ಆದ್ರೂ ಇಷ್ಟವಾಗಿ ನೀವು ಕೇಳಿ ಈ ಜ್ಯೋತಿರ್ಗಮಯ ಟ್ರಸ್ಟ್ನ ಕಾರ್ಯಕ್ರಮ ಸಫಲವಾಗುವಂತೆ ಮಾಡಿದ್ದಾರೆ. ನಮ್ಮ ಜ್ಯೋತಿರ್ಗಮಯ ಟ್ರಸ್ಟ್ನ ಮಾದೇಶ್ ಅಣ್ಣವರು ಮತ್ತೆ ಅವರ ಪದಾಧಿಕಾರಿಗಳು ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಕೆಲಸ ಯಶಸ್ವಿಯಾಗಿ ಸಾಗಲಿ. ನಾವು ಆ ಒಂದು ವಿದ್ಯಾರ್ಥಿ ನಿಲಯಕ್ಕೂ ಕೂಡ ಬಂದು ಅಲ್ಲೂ ಕೂಡ ಕಾರ್ಯಕ್ರಮ ನಡೆಸಿಕೊಡುವಂತಹ ಶಕ್ತಿಯನ್ನ ಭಗವಂತ ಅವ್ರಿಗೂ ಕರುಣಿಸ್ಲಿ, ನಮಗೂ ಕರುಣಿಸ್ಲಿ ಅಂತ ಆ ಪರಶಿವನನ್ನ ಬೇಡಿಕೊಳ್ಳುತ್ತಾ, ಸಿದ್ದಯ್ಯ ಪುರಾಣಿಕರವರು ಬಸವಣ್ಣವರ ಬಗ್ಗೆ ಒಂದು ಕವಿತೆ ಬರೀತಾರೆ. ಕೊನೆಯ ಸಾಲ ಹೇಳ್ತಾ ಇದ್ದೀನಿ ನಾನು. ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ್ಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಭಾರತ ಅಂದ್ರೆ ಬೆಳಕು. ಆ ಬೆಳಕಿನಲ್ಲಿ ನೀವು ಏನಾಗಬೇಕು? ನಿಮ್ಮ ಹೃದಯದ ದೀಪವನ್ನ ಹೊತ್ತಿಸಿಕೊಂಡು ಭಾರತದಲ್ಲಿ ಕೀರ್ತಿವಂತ ಪ್ರಜೆಗಳಾಗಿ ರೂಪುಗೊಂಡು ಈ ಒಂದು ಜ್ಯೋತಿರ್ಗಮಯ ಟ್ರಸ್ಟ್ನ, ನಾನು ತಾಲೂಕು ಆಫೀಸ್ ಬಂದರೂ ಕೂಡ ನಾನು ನಮ್ಮ ಜ್ಯೋತಿರ್ಗಮಯ ಟ್ರಸ್ಟ್ ಅಲ್ವಾ, ನಾನು ಕೆಲಸ ಮಾಡ್ಕೊಳ್ಬೇಕು ಅಲ್ವಾ. DC ಆಫೀಸ್ ಬಂದ್ರು ಕೂಡ ನೀವು ನಾನು ನೋಡಿದ್ನಲ್ಲ ನಿನ್ನ ಅಂತ DC ಆಫೀಸಲ್ಲೂ ಕೂಡ ಕೆಲಸ ಮಾಡ್ಕೊಳ್ಬೇಕು. ಇದು ಸಬ್ ರಿಜಿಸ್ಟರ್ ಅಲ್ಲಿ ಒಂದು ಮನೆ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬರ್ಬೇಕಾದ್ರು ಸರ್ ಮಾತಾಡಿದ್ರು ಅಂತ ನೀವು ಏನ್ ಮಾಡ್ಬೇಕು?
ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಎಲ್ಲ ಕಡೆ ನೀವು ಏನಾಗಬೇಕು, ಪ್ರತಿಭೆ ಬರಬೇಕು ಅಂತ ಹೇಳ್ತಾ ಅಂತಹ ಹುದ್ದೆಗಳು ಸೃಷ್ಟಿಯಾಗಲಿ, ಈ ಜ್ಯೋತಿರ್ಗಮಯ ಟ್ರಸ್ಟ್ ನಿಮ್ಮ ಬಾಳಿಗೆ ಬೆಳಕಾಗ್ಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ನುಡಿಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.